ವಿಷಯ ಎಂತ ಗೊತ್ತುಂಟಾ, ನಾನ್ ನಿನ್ನೆದು ಬಿಗ್ ಬಾಸ್ ಎಪಿಸೋಡ್ ನೋಡಿದೆ ಆಯ್ತಾ. ಅದ್ರಲ್ಲಿ ಧ್ರುವಂತ್ ಹೇಳ್ತಾರೆ, ಲೆಟ್ ಮಿ ಪ್ಲೇ ದ ಕ್ಲಿಪ್. ನಾನು ಸಹ ಮಂಗಳೂರಿನವನು. ಎಂತ ಗೊತ್ತುಂಟಾ ಗಾಯ್ಸ್, ಇದೆಲ್ಲ ನಾಟಕ ಆಡಲ್ಲ. ಅಲ್ಲ ಮಾರಿ, ಇವರು ಯಾವ ಮಂಗಳೂರಲ್ಲಿ ಇರುದು? ಯಾಕಂದ್ರೆ ನಾವಿರುವ ಮಂಗಳೂರಲ್ಲಿ ಇಲ್ಲ, ರಕ್ಷಿತಾ ಶೆಟ್ಟಿ ಇರುವ ಮಂಗಳೂರಲ್ಲಿ ನಾವೆಲ್ಲ ಮಾತಾಡುದೇ ಹಾಗೆ. ಎಂತ ಗೊತ್ತುಂಟಾ, ನಿಮ್ಮದು ಊಟ ಆಯ್ತಾ, ನೀವು ಬಂದ್ರ ಮಾರೆ ಹೋದ್ರ, ನಾವು ಹಾಗೆ ಮಾತಾಡುದು ಆಯ್ತಾ. ಇವರು ಬೇರೆ ಮಂಗಳೂರಲ್ಲಿ ಇದ್ದಾರಂತೆ ಆಗ್ತದೆ, ಬೇರೆ ಯಾವ್ದ ಮಂಗಳೂರು ಅಂತ ಇರ್ಬೇಕು ಇವರದೇ ಒಂದು, ಅಲ್ಲಿ ಇರುದಂತ ಆಗ್ತದೆ. ಯಾಕಂದ್ರೆ ನಾವು ನಮ್ಮ ಮಂಗಳೂರಲ್ಲಿ ಹಾಗೆ ಮಾತಾಡುದು ಆಯ್ತಾ. ಮತ್ತೆ ನನ್ಗೆ ಆಗ್ತದೆ, ಇವರು ನಮ್ಮ ಧ್ರುವಂತ್ ಅವರಿಗೆ ಸ್ವಲ್ಪ ನಂಜೆ ಆಗ್ತಾ ಉಂಟಂತ. ನಂಜೆ ಅಂದ್ರೆ ಇದು ನಮ್ಮ ಹೊಟ್ಟೆ ಕಿಚ್ಚಿ, ಜೆಲ್ಲಸ್ ಆಗ್ತಾ ಉಂಟಂತ ಗೊತ್ತಾಯ್ತಾ ರಕ್ಷಿತಾ ಮೇಲೆ. ಯಾಕಂದ್ರೆ ರಕ್ಷಿತಾ ಫುಲ್ ರೈಸ್ ತಿದ್ದಾಳೆ ಈಗ, ಗೊತ್ತಾಯ್ತಾ. ಫುಲ್ ರೈಸ್ ತಿದ್ದಾಳೆ ಅಂದ್ರೆ ಒಟ್ರಾಶಿ ರೈಸ್ ತಿದ್ದಾಳೆ, ಅದು ಅವರಿಗೆ ತಡೆಯಲಿಕ್ಕೆ ಆಗ್ತಿಲ್ಲ. ಪ್ಲಸ್ ಇನ್ನೊಂದೇನಂದ್ರೆ, ಅವರ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವರನ್ನು ಯಾರ್ಸ ಗೆನ್ಪುದೇ ಇಲ್ಲ, ಅಂದ್ರೆ ಮೂಸ್ತಾನೆ ಇಲ್ಲ, ಯಾರ್ಸ ಡೋಂಟ್ ಕೇರ್, ಐ ಡೋಂಟ್ ಕೇರ್ ಮಾಡ್ತಾರೆ ಅವರಿಗೆ, ಗೊತ್ತಾಯ್ತಾ. ಸೊ ಅದಕ್ಕೆ ಅವರಿಗೆ ಈಗ ತಡೆಯಲಿಕ್ಕೆ ಆಗದೆ ಅವ್ರಿಗೆ ಎಂತ ಮಾಡುದಂತ ಆಗ್ತಿಲ್ಲ. ಹಾಗೆ ಒಟ್ರಾಶಿ ಎಂತೆಲ್ಲ ಮಾತಾಡ್ತಿದ್ದಾರೆ ಮಾರೆ. ನಾವು ಜಸ್ಟ್ ಕ್ಲಾರಿಟಿ ಕೊಡ್ಲಿಕ್ಕೆ ಬಂದದ್ ನಾನು, ಯಾಕಂದ್ರೆ ನಾವು ಸಹ ಮಂಗಳೂರಿಂದಲ್ಲ ಆಯ್ತಾ. ಸೊ ನಮ್ಮ ಭಾಷೆ ಹಾಗೆ ಇರುದು, ನಮ್ಮ ಭಾಷೆ ತುಂಬಾ ಚಂದ, ನಾವು ಮಾತಾಡುದೇ ಹಾಗೆ, ಅಷ್ಟೇ ಹೇಳಿಕ್ಕೆ ಬಂದದ್ದು. ಓಕೆ, ಬಾಯ್.